ಸರಿಯಾಗಿದ್ದೀನಾ ಇಲ್ಲವಾ ಎನ್ನುವ ಪ್ರಶ್ನೆ ಯಾವಾಗಲೂ ಬರುತ್ತದೆ. ಮೊಟ್ಟ ಮೊದಲು ನಾವು ತಿಳಿದುಕೋಬೇಕಾಗಿರೋದು ಏನೆಂದರೆ, ನಾವು ಸರಿಯಾಗಿ ಇರುವುದಿಲ್ಲ. ನಿನ್ನೆಗಿಂತ ಇವತ್ತು ಚೆನ್ನಾಗಿದ್ದೀವಾ ಎನ್ನುವುದು ಮುಖ್ಯ. 100% ಪರ್ಫೆಕ್ಷನ್ ಅನ್ನೋದು ಎಲ್ಲಿಯೂ ಇರುವುದಿಲ್ಲ, ಇರುವುದು ಅಸಂಭವ. ಹಾಗೆ ನಾವಿಲ್ಲವೇ ಎಂದುಕೊಂಡು ಬಾಧೆ ಪಡುತ್ತಿರುತ್ತೇವೆ. ಪರಿಪೂರ್ಣತೆ, ಪರ್ಫೆಕ್ಷನ್ ಎನ್ನುವುದು ಎಂದೆಂದಿಗೂ ಆಕಾಶದಲ್ಲಿರುವ ನಕ್ಷತ್ರವೇ, ಸಿಗದ ದ್ರಾಕ್ಷಿ ಹಣ್ಣುನೇ. ನಾವು ಯಾವಾಗಲೂ ಚಲಿಸುತ್ತಿರುತ್ತೇವೆ. ಅಲ್ಲೆಲ್ಲೋ ಗಮ್ಯವಿದೆ, ಅಲ್ಲಿ ಸೇರಿಕೊಳ್ಳುತ್ತೇವೆ ಎನ್ನುವುದು ಎಂದಿಗೂ ಇಲ್ಲ. ನೀವು ಎಷ್ಟು ಜನ್ಮಗಳು ತೆಗೆದುಕೊಂಡರೂ ನೀವು ಇನ್ನೂ ಪಯಣದಲ್ಲಿಯೇ ಇರುತ್ತೀರಿ. ಎಷ್ಟು ಧ್ಯಾನ ಮಾಡಿದರೂ ಇನ್ನೂ ಪಯಣದಲ್ಲಿಯೇ ಇರುತ್ತೀರಿ. ಆ ದ್ರಾಕ್ಷಿ ಹಣ್ಣು ಬಾಯೊಳಗೆ ಬರುವುದಿಲ್ಲ. ಆ ಆಕಾಶದ ಹೂವು, ಆಕಾಶದ ಕುಸುಮವು ನಿಮ್ಮ ಮೇಲೆ ಬೀಳುವುದಿಲ್ಲ. ಅದು ಯಾವಾಗಲೂ ಅಲ್ಲೇ ಇರುತ್ತದೆ. ನಾವು ಪ್ರಯಾಣ ಮಾಡುತ್ತಿರುತ್ತೇವೆ ಯಾವಾಗಲೂ. ನಮಗಿಂತ ಮುಂದೆ ಇರುವವರು ಯಾವಾಗಲೂ ಇರುತ್ತಾರೆ. ಅವರನ್ನು ನೋಡಿ ನಾವೇನೆಂದುಕೊಳ್ಳುತ್ತೇವೆ ಅಂದರೆ, ನಾನು ಇನ್ನೂ ಹಿಂದೆ ಬಿದ್ದುಬಿಟ್ಟಿದ್ದೀನಿ ಎಂದುಕೊಳ್ಳುತ್ತೇವೆ. ಅದು ಸಹಜವೇ. ಎಲ್ಲಕ್ಕಿಂತ ಉತ್ತಮವಾದದ್ದು ಏನೆಂದರೆ, ನಿನ್ನೆಗಿಂತ ಇವತ್ತು ನಾವು ಚೆನ್ನಾಗಿದ್ದೀವಾ ಎಂದು ನೋಡಿಕೊಂಡ್ರೆ ಸಾಕು. ನಿನ್ನೆ 29 ಮಾರ್ಕುಗಳು ಬಂದಿದೆ, ಇವತ್ತು 30 ಮಾರ್ಕುಗಳು ಬಂದಿದೆಯಾ ಎಂದು ನೋಡಿಕೊಂಡ್ರೆ ಸಾಕು. ಅದೇ ನಮಗೆ ಪರ್ಫೆಕ್ಷನ್, ಪರಿಪೂರ್ಣತೆ. ಧನ್ಯವಾದಗಳು.